775 ವರ್ಷಗಳ ಕಾಲ ಯಾರಾದರೂ ಬದುಕಿದ್ದಾರೆ ಅಂದರೆ ನಂಬೋಕೆ ಸಾಧ್ಯನಾ? ಇಲ್ಲ ಅಲ್ವಾ? ಬನ್ನಿ ಅದು ಯಾರು ಅಂತ ತೋರಿಸ್ತೀನಿ ನಿಮಗೆ. ನಾವಿವತ್ತು ಸಂಜೆ ಹೊರಟಿದ್ವಿ, ಶನಿವಾರ ಸಂಜೆ ಹೊರಟಿದ್ವಿ. ಎಲ್ಲಿಗಪ್ಪ ಅಂದರೆ ಗದಗ ಜಿಲ್ಲೆಯಲ್ಲಿರುವಂತಹ ಬೆಂತೂರು ಅನ್ನುವ ಗ್ರಾಮಕ್ಕೆ. ಅಲ್ಲಿ ಒಬ್ಬರು ಬುಹುದೇಶ್ವರ ಮಠದ ಪೀಠಾಧಿಪತಿಗಳು ಒಂದು ಪವಾಡವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಏನು ಅಂತ ಹೇಳ್ತೀನಿ ಬನ್ನಿ. ನೋಡ್ರಿ, ಅದು ದೇವಸ್ಥಾನ ಬುಹುದೇಶ್ವರ ಮಠ. ಇಲ್ಲಿ ನಾವು ಪ್ರವೇಶ ಮಾಡಿದ ನಂತರ ಅಲ್ಲಿ ಪ್ರವಚನ ನಡೀತಾ ಇತ್ತು. ಸ್ವಲ್ಪ ಪ್ರವಚನನೂ ಕೇಳಿಕೊಂಡ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. ಅಷ್ಟು ಜನ ಇದ್ದರು, ಎಲ್ಲೂ ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಅಲ್ಲಿಯ ಗ್ರಾಮಸ್ಥರು ನೋಡ್ಕೊಂಡಿದ್ದಾರೆ. ಇದನ್ನೆಲ್ಲ ಪ್ರವಚನ ನೋಡಿಕೊಂಡು ಇನ್ನು ಮಠವನ್ನು ಪ್ರವೇಶ ಮಾಡೋಣ ಅಂತ ಹೊರಟ್ವಿ. ಈ ಮಠವನ್ನು ಪ್ರವೇಶ ಮಾಡೋದಕ್ಕೂ ಮುಂಚೆ ಅದು ಏನು ಪವಾಡ ಅಂತ ಹೇಳ್ತೀನಿ. ಈ ಬುಹುದೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಮಾಧಿಯಾಗವನ್ನು ಮಾಡ್ತಿದ್ರಂತೆ. ಅದು ಜೂನ್ 3ನೇ ತಾರೀಕು ಇವರು ಮಧ್ಯರಾತ್ರಿ 3 ಗಂಟೆಗೆ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ರಂತೆ. ಇವರು ಗರ್ಭಗುಡಿಯನ್ನು ಪ್ರವೇಶ ಮಾಡಿದ ನಂತರ ಆ ಗರ್ಭಗುಡಿಯ ಬಾಗಿಲನ್ನು ಸಿಮೆಂಟು ಇಟ್ಟಿಗೆಗಳಿಂದ ಬಂದ್ ಮಾಡಿದ್ದಾರಂತೆ. ಅವರು 33 ದಿನಗಳ ಕಾಲ ಅನ್ನ, ನೀರು, ಗಾಳಿ, ಬೆಳಕು ಏನೂ ಇರದೆ ಇರ್ತಾರಂತೆ. ಇದೇ ಇವರ ಮಾಡುವ ಪವಾಡ. ಇಲ್ಲಿ ನೋಡ್ಬೋದು, ಬ್ಯಾನರಲ್ಲಿ ಕಾಣಿಸ್ತಾ ಇರುವ ಸ್ವಾಮೀಜಿಗಳೇ ಇಲ್ಲಿ ಸಮಾಧಿಯಾಗವನ್ನು ಮಾಡ್ತಾ ಇರೋದು. ಇವರು ಜುಲೈ 5ನೇ ತಾರೀಕು ಹೊರಗೆ ಬರ್ತಾರಂತ ಕೇಳಿದ್ವಿ. ಸೊ ಅಷ್ಟರೊಳಗೆ ಗದಗ ಜಿಲ್ಲೆಯ ಸುತ್ತಮುತ್ತಲಿನ ಯಾರಾದರೂ ಇದ್ರೆ ಈ ಮಠವನ್ನು ಪ್ರವೇಶ ಮಾಡಿ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಇದು ನೋಡಿ, ಕಲ್ಲಿನ ಮಂಟಪ ಆಗಿರೋದ್ರಿಂದ ಎಲ್ಲೂ ಗಾಳಿ ಬೆಳಕು ಹೋಗೋದಿಲ್ಲ. ಇಲ್ಲಿ ಏನು ಮೂರ್ತಿಗಳು ಕಾಣಿಸ್ತಾ ಇದ್ದಾವಲ್ಲ, ಇದೇ ಸ್ವಾಮೀಜಿಗಳು ಇಲ್ಲಿಯ ಮಠಾಧೀಶರು. ಇವರು 775 ವರ್ಷ ಬದುಕಿದ್ರಂತ. ಇದನ್ನು ನೋಡೋಕೆ ನಾವೇ ಧನ್ಯರು ಅಲ್ವಾ? ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಊಟದ ವ್ಯವಸ್ಥೆನೂ ಇತ್ತು. ಊಟ ಮಾಡಿಕೊಂಡು ನಾವು ವಾಪಸ್ ನಮ್ಮೂರಿಗೆ ಹೊರಟ್ವಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್.